ಈ ಗಲಾಟೆ ಅಂತೂ ವಿಚಿತ್ರವಾದ ಗಲಾಟೆ. ಪ್ರತಿಯೊಂದ್ ಮ್ಯಾಚ್ ಅಲ್ಲೂ ಈ ತರ ಒಂದ್ ಗಲಾಟೆ. ಏನಾದ್ರಾಗ್ಲಿ ಹೊಡ್ಕೊಳ್ಳಿ, ಕತ್ತಿ ತಗೊಂಡ್ ಬಂದು ಸಾಯ್ಲಿ, ನಮ್ಗೇನು. ಬರೋದು ಬೇಡ ದೇವ್ರೆ ಆತರ ನೋಡ್ಕೊಳಪ್ಪ ಪ್ಲೀಸ್. ಟಚ್ ಬಿಟ್ಟು ಆತರ ಆಗದ್ ಬೇಡ, ಜಸ್ಟ್ ಫನ್ ಕೇಳ್ತೀನಿ ಅನ್ಬಿಟ್ಟು ಇದನ್ನೇ ಕೇಳ್ತಾ ಇದ್ದೀರಾ? ನೀವು ಚೇರ್ ಗರ್ಲ್ಸ್ ಇರ್ಬೇಕಾಗಿತ್ತು, ಜಗಳ ಆಡ್ದಾಗೆಲ್ಲ ಚೇರ್ ಮಾಡ್ಬೇಕಾಗಿತ್ತು. ಇಲ್ಲ, ಕಾಮನ್ ಸೆನ್ಸ್ ಡಿಸಿಪ್ಲಿನ್ ಯಾವುದು ಇಲ್ಲ ಸನ್ಫೆಕ್ಟ್ ಟೀಮ್. ಫನ್ ಮೂಡ್ ಬರ್ತಾ ಇಲ್ಲ, ಅವರು ಫುಲ್ ಸೀರಿಯಸ್ ಆಗ್ಬಿಟ್ಟವ್ರೆ. ಹುಡುಗಿರ್ಗಳು ಮೂರ್ ಜನ ಇದ್ರಲ್ಲ, ಜುಟ್ಟಿಡ್ಕ ಹೊಡೆದಾಡ್ಬೇಕಿತ್ತು ಮೂರ್ ಜನ ಹುಡುಗಿರು. ಯಾರ್ದಾರು ಜಾಬಲ್ಲಿ ಸರಿಯಾಗಿ ದುಡ್ಡಿದ್ ಬೀದ್ನ ತಗೋಬೇಕಾಗಿತ್ತು. ಜಗಳ ಆಗಿರೋ ಕಾರಣಕ್ಕೆ ಪಾದಯಾತ್ರೆ ಮಾಡ್ತೀನಿ ಅಂದಿಲ್ವಲ್ಲ ನೀವು? ಇಲ್ಲ ಪಾದಯಾತ್ರೆ ಮಾಡಲ್ಲ. ನಾನಂತೂ ಗಲಾಟಿಗೆಲ್ಲ ಹೋಗಲ್ಲ, ನಮ್ಮಮ್ಮ ಬೈತಾರೆ. ಸುಮ್ನೆ ಮುಚ್ಕೊಂಡು ಜಗಳದಲ್ಲಿ 2 ತಲೆ ಹೋಗ್ಬೇಕಿತ್ತು. ಕಪ್ ಯಾರು ಎತ್ತದಾರ ಅಂತ ಗೊತ್ತಿಲ್ಲ. ಆಂಬುಲೆನ್ಸ್ ಅಲ್ಲಿ ಯಾರೋ ಅಂದ್ರು ಇಬ್ರನ್ನ ನಾವ್ ಎತ್ತೀವಿ ಅಷ್ಟೇ. ಮ್ಯಾಚ್ ಗಳಿಗಿಂತ ಇದೇ ಚೆನ್ನಾಗಿತ್ತು, ಆಕ್ಚುಲಿ ಗಲಾಟೆನೇ ಚೆನ್ನಾಗಿತ್ತು. ಅದನ್ನ ನಮ್ ಜಗಳ ನೋಡಿ ಬೇರೆಯವರೆಲ್ಲ ಮಜಾ ಮಾಡ್ತಿದ್ರು. ಅಂತಂದ್ರೆ ಮನುಷ್ಯರ್ ಕಣ್ಣು ಏನಾಯ್ತು, ಫಸ್ಟ್ ಮನುಷ್ಯರ್ ಕಣ್ಣು ಬಂತ ಇಲ್ಲ ಕ್ಯಾಮ್ರಾ ಬಂತ? ಈ ಗಲಾಟೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ದಯವಿಟ್ಟು ನಂಗೆ ಕಾಂಟ್ರವರ್ಸಿ ಸ್ವಲ್ಪ ರಕ್ತಪಾತ ಆಗ್ಬೇಕಿತ್ತು, ಬಟ್ ಏನೋ ಗಲಾಟೆ ಆಡ್ತಿದ್ದಾರೆ, ನೋಡ್ತಾ ಇದೀವಿ, ಮಜಾ ತಗೋತಾ ಇದೀವಿ ಅಷ್ಟೇ.